ಟ್ರೈನ್ ನಂಬರ್ 06583 KSR ಬೆಂಗಳೂರು ಹಾಸನ್ ಮೆಮು ಎಕ್ಸ್ಪ್ರೆಸ್ಸಲ್ಲಿ ಇವತ್ತು ನಾನು ಟ್ರಾವೆಲ್ ಮಾಡ್ತಾ ಇರೋದು. ಇದು KSR ಬೆಂಗಳೂರನ್ನ ದಿನ ಬೆಳಗ್ಗೆ 9:55ಕ್ಕೆ ಬಿಟ್ಟು ಅದೇ ದಿನ ಮಧ್ಯಾಹ್ನ 1:55ಕ್ಕೆಲ್ಲ ಹಾಸನ್ ಜಂಕ್ಷನ್ಗೆ ರೀಚ್ ಆಗುತ್ತೆ ಗಾಡಿ. ಅಂದರೆ ಟೋಟಲ್ 4 ಅವರ್ಸ್ ತೊಗೊಳುತ್ತೆ ಇದು ಬೆಂಗಳೂರಿಂದ ಹಾಸನ್ ಹೋಗೋಕ್ಕೆ. ಯಾಕಂದರೆ ಫುಲ್ ನೋಡಿ ಪ್ಲಾಟ್ಫಾರ್ಮ್ ನಂಬರ್ 8 ಬಂದಿದೆ. ಪ್ಲಾಟ್ಫಾರ್ಮ್ ನಂಬರ್ 8 ಯಾವ ಟ್ರೈನ್ ನಿಂತಿದೆ ಅಂದರೆ KSR ಬೆಂಗಳೂರು ಕಾರವಾರ ಪಂಚಗಂಗಾ ಎಕ್ಸ್ಪ್ರೆಸ್. ಆ್ಯಕ್ಚುಲಿ ಇದು 1.5 ಗಂಟೆನೋ ಡಿಲೇಯಿಂದ ಬಂದಿದೆ ಗಾಡಿ, ನೋಡ್ಬೋದು ಇಲ್ಲಿ. KSR ಬೆಂಗಳೂರು ಕಾರವಾರ ಮಡ್ಗಾಂವ್ ಪಂಚಗಂಗಾ ಎಕ್ಸ್ಪ್ರೆಸ್ ರೇಕ್ಷನಿಗೆ ಬಂದ್ಬಿಟ್ಟು ಕಾರವಾರ ಮಡ್ಗಾಂವ್. ಇವಾಗ ನಮ್ಮ ಟ್ರೈನ್ 9ನೇ ಪ್ಲಾಟ್ಫಾರ್ಮ್ಗೆ ಬರುತ್ತೆ ಅಂತ ಅನೌನ್ಸ್ಮೆಂಟ್ ಆಗಿದೆ. ಅದು ಯಾಕಂದರೆ ಅದು ಕೋಲಾರ ಬೆಂಗಳೂರಿಗೆ ಮೆಮೊ ಎಕ್ಸ್ಪ್ರೆಸ್ ಅಂದರೆ ರೇಕ್ಷರಿಂಗ್ ಇದೆ. ಅದು ಕೋಲಾರ ಬೆಂಗಳೂರು ಮೆಮೊ ಎಕ್ಸ್ಪ್ರೆಸ್ ಜೊತೆಗೆ ಅದು ಕೋಲಾರಿಂದ ಬೆಂಗಳೂರಿಗೆ ಬಂದು ವಾಪಸ್ ಬೆಂಗಳೂರಿಂದ ಹಾಸನ್ಗೆ ಹೋಗುತ್ತೆ. ವಾಪಸ್ ಹಾಸನಿಂದ ಬೆಂಗಳೂರಿಗೆ ಬಂದು ಬೆಂಗಳೂರಿಂದ ಕೋಲಾರಿಗೆ ಹೋಗುತ್ತೆ ಗಾಡಿ. ಅದು ಇದೇ ಥರ ರೇಕ್ಷರಿಂಗ್ ಮಾಡುತ್ತೆ ಗಾಡಿ. ಆ ಕಡೆಯಿಂದ ನಿಮಗೆ ಹಾಸನಿಂದ 2 ಗಂಟೆಗೇನೋ ಇದೆ, 2 ಗಂಟೆ 2:10ಕ್ಕೇನೋ ಇದೆ ನಿಮ್ಗೆ ಹಾಸನಿಂದ. ಸಾಯಂಕಾಲ ಬೆಂಗಳೂರಿಗೆ ಬರುತ್ತೆ 6 ಗಂಟೆಗೆ. ನೀವು ಈಗ 10ನೇ ಪ್ಲಾಟ್ಫಾರ್ಮ್ಗೆ ಶಿವಮೊಗ್ಗ ಟೌನ್ KSR ಬೆಂಗಳೂರು ಜನಶತಾಬ್ದಿ ಎಕ್ಸ್ಪ್ರೆಸ್ ಬಂದೈತ್ರಿ. ಈಗ ಶಿವಮೊಗ್ಗ ಬೆಂಗಳೂರಿಂದ ಇದರಲ್ಲೊಂದು ದಿನ ಜರ್ನಿ ಬರುತ್ತೆ ನಿಮ್ಗೆ ಆದಷ್ಟು ಬೇಗ. ನಮ್ಮ ಟ್ರೈನ್ ಹಿಂಗೈತ್ರಿ, ನಾರ್ಮಲ್ ನೋಡ್ಬೋದು ಈ ಥರ ಇದೆ ಇಂಟೀರಿಯರ್ಸು. ಹಿಂಗೆ ಫ್ಯಾನ್ ಸ್ವಿಚಸ್ ಇದೆ, ನಿಮಗೆ ಫ್ಯಾನ್ ಸ್ವಿಚಸ್ ನೋಡ್ಬೋದು. ವಿಂಡೋ ಇದೆ. ಪಕ್ಕದಲ್ಲಿ ಬಂದ್ಬಿಟ್ಟು KSR ಬೆಂಗಳೂರು ಮೈಸೂರು ರಾಜಾರಾಣಿ ಎಕ್ಸ್ಪ್ರೆಸ್. ಅದು ಚಾಮುಂಡಿ ಎಕ್ಸ್ಪ್ರೆಸ್ ಆಗಿ ಬಂದು ಈಗ ವಾಪಸ್ ರಾಜಾರಾಣಿ ಎಕ್ಸ್ಪ್ರೆಸ್ ಆಗಿ ಹೋಗುತ್ತೆ ಮೈಸೂರಿಗೆ. ಇಲ್ಲಿ ನೋಡಿ ನಮ್ಮ KSR ಬೆಂಗಳೂರು ಶಿವಮೊಗ್ಗ ಟೌನ್ ಜನಶತಾಬ್ದಿ ಎಕ್ಸ್ಪ್ರೆಸ್ಸು. ಈ ಟ್ರೈನಲ್ಲಿ ಏನಾದ್ರೆ ನಿಮ್ಗೇನೋ ಜರ್ನಿ ಬೇಕು ಅಂತ ಇದ್ದರೆ ಕಮೆಂಟ್ ಮಾಡಿ, ಪಕ್ಕ ತೊಗೊಂಬರ್ತೀನಿ. ಆ್ಯಕ್ಚುಲಿ ನಿಮ್ಗೆ ಆವಾಗಲೇ ಹೇಳಿದೆ ಒಂದು ಬೇಗನೆ ಜರ್ನಿ ಬರುತ್ತೆ ಅಂತ. ಇನ್ನೂ ನೀವೇನೋ ಕಮೆಂಟ್ಸ್ ಹಾಕಿದ್ರೆ ಇನ್ನೂ ಜಾಸ್ತಿ ಬೇಗ ತೊಗೊಂಬರ್ತೀನಿ ಮುಂದೆ. ನೋಡುವ ಏನೋ ಒಂದೇ ಬರುತ್ತೆ, ನಾವು ಓವರ್ಟೇಕ್ ಮಾಡ್ತೀವ ಹಿಂಗೆ ಅಂತ. ಯಾಕಂದರೆ ಅದೇನೋ ಲೂಪ್ ಲೈನ್ ಆ ಲೈನ್ ಮೇಂಟೈನ್ ಲೂಪ್ ಲೈನಲ್ಲಿದೆ ಗಾಡಿ, ಅಂದರೆ ಪಿಟ್ ಲೈನಲ್ಲಿ. ಇದಕ್ಕೇನಂತಾರೆ ಹೇಳಿ ಒಂದ್ಸತಿ ನೋಡುವ. ಈಗ ನಾವು ಡಿಪಾರ್ಟ್ ಆದ್ವಿ KSR ಬೆಂಗಳೂರು ಹಾಸನ್ ಡೆಮು ಎಕ್ಸ್ಪ್ರೆಸ್. ಇಲ್ಲಿಂದ ಡಿಪಾರ್ಚರ್ ಟೈಮ್ ಇದ್ದಿದ್ದು 9:55ಕ್ಕೆ. ಆದರೆ ನಮ್ಮ ಟ್ರೈನ್ ಡಿಪಾರ್ಟ್ ಆಗಿದೆ 10:10 ಅಂದರೆ 15 ನಿಮಿಷ ಡಿಲೇಯಿಂದ ಡಿಪಾರ್ಟ್ ಆದ್ವಿ KSR ಬೆಂಗಳೂರು ಸಿಟಿ ಜಂಕ್ಷನ್. KSR ಬೆಂಗಳೂರು ಹಾಸನ್ ಡೆಮು ಎಕ್ಸ್ಪ್ರೆಸ್ ಬಂದೈತ್ರಿ. ಈಗ ಈ ಟ್ರೈನಿನ ಮೊದಲನೇ ಆಲ್ಟೋ ಮಲ್ಲೇಶ್ವರಂಗೆ ಸ್ಟೇಷನ್ ಕೊಟ್ಟು ಬಂದ್ಬಿಟ್ಟು MWM. ಇಲ್ಲಿಗೆ ಆ್ಯಕ್ಚುಲಿ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇತ್ತು 10:01ಕ್ಕೆ. ಆದರೆ ನಮ್ಮ ಟ್ರೈನ್ ಬಂದೈತ್ರಿ ಇಲ್ಲಿ 10:21. ಒಂದೇ ನಿಮಿಷ ಆಲ್ಟ್ ಇದೆ. ಮತ್ತು ಇಲ್ಲಿ 2 ಪ್ಲಾಟ್ಫಾರ್ಮ್ ಇದೆ. ಮತ್ತು ಇಲ್ಲಿ 9 ಟ್ರೈನ್ ಆಲ್ಟ್ ಕೊಡುತ್ತೆ ಇಲ್ಲಿ ಮಲ್ಲೇಶ್ವರಮಲ್ಲಿ. ನೀವು ಆಲ್ಮೋಸ್ಟ್ ಇಲ್ಲಿಂದ ನಮ್ಮ ಟ್ರೈನ್ ಈಗ 5 ಕಿಲೋಮೀಟರ್ ಕವರ್ ಆದಮೇಲೆ ನಾವು ಬಂದಿದ್ದೀವಿ ಟ್ರೈನಿನ 2ನೇ ಆಲ್ಟೋ ಯಶವಂತಪುರ ಜಂಕ್ಷನ್ಗೆ. ಸ್ಟೇಷನ್ ಕೊಟ್ಟು ಬಂದ್ಬಿಟ್ಟು YPR ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇರೋದು 10:06ಕ್ಕೆ. ಆದರೆ ನಮ್ಮ ಟ್ರೈನ್ ಬಂದೈತ್ರಿ ಇಲ್ಲಿ 10:26 ಅಂದರೆ 20 ನಿಮಿಷ ಡಿಲೇಯಿಂದ ಬಂದಿದ್ದೀವಿ. 2 ನಿಮಿಷ ಹಾಲ್ಟ್ ಇದೆ.
ಮತ್ತು ನೀವು ನೋಡ್ಬೋದು ಅಲ್ಲಿ ಎಷ್ಟು ಕ್ರೌಡ್ ಇದೆ, ಯಾವ ಏನಕ್ಕೆ ಅಂದರೆ ಇಲ್ಲಿ ನೋಡಿ ನಮ್ಮ ಟ್ರೈನು ಸಾತ್ರಾಗಾಂಚಿ ತಿರುಪತಿ ವೀಕ್ಲಿ ಎಕ್ಸ್ಪ್ರೆಸ್ಸು ಮತ್ತು ಹೌಡಾ ಯಶವಂತಪುರ ವೀಕ್ಲಿ ಎಕ್ಸ್ಪ್ರೆಸ್ ಅಂದರೆ ಹೌಡಾ ಯಶವಂತಪುರ ಹೌಡಾ ಎಕ್ಸ್ಪ್ರೆಸ್ಸು ಈಗ ಪ್ಲ್ಯಾಟ್ಫಾರ್ಮ್ ನಂಬರ್ 2ಗೆ ಆಗ್ತಾ ಇದ್ದಾರೆ. ಯಾಕೆ ಆ್ಯಕ್ಚುಲಿ ಇದು ಟೈಮಿಂಗ್ಸ್ ಬಂದ್ಬಿಟ್ಟು ಇವತ್ತು ಫ್ರೈಡೇ ಬೆಳಗಿನ ಜಾವ 5 ಗಂಟೆ ಹೊರಡಬೇಕಾಗಿತ್ತು, ಆದರೆ ಈ ಟ್ರೈನ್ ಲೇಟ್ ಆಗಿದೆ, ಎಷ್ಟೋ ರೀಶೆಡ್ಯೂಲ್ ಆಗಿದೆ. ಅದಕ್ಕೆ ರೀಶೆಡ್ಯೂಲ್ ಮಾಡಿ ಓಡಿಸ್ತಾ ಇದ್ದಾರೆ. ಇವಾಗ ಪ್ಲ್ಯಾಟ್ಫಾರ್ಮ್ ನಂಬರ್ 2 ಆಗ್ತಾ ಇದೆ ನೋಡಿ, ಹೌಡಾ ಯಶವಂತಪುರ ವೀಕ್ಲಿ ಎಕ್ಸ್ಪ್ರೆಸ್. ಇದು ಬಂದ್ಬಿಟ್ಟು ವಯ ಗುಂತಕಲ್ ಹೋಗುತ್ತೆ, ಅಂದರೆ ವಯ ಧರ್ಮಾವರಮು ಗುಂತಕಲ್ ಮೇಲೆ ಹೋಗುತ್ತೆ ಗಾಡಿ. ಇನ್ನೊಂದು ನಿಮ್ಗೆ ಹೌಡಾ ಗಾಡಿ ಬೇಕು ಅಂದರೆ SMVT ಇಂದ ನಿಮ್ಗೆ ಬೇಜಾನ್ ಸಿಗುತ್ತೆ. ಹೌಡಾ ವೀಕ್ಲಿ ಎಕ್ಸ್ಪ್ರೆಸ್ಸು, ಹೌಡಾ ದುರಂತೋ, ಹೌಡಾ AC ಸೂಪರ್ ಫಾಸ್ಟು ಮತ್ತು ಹೌಡಾ ಹಮ್ಸಫರ್ ಎಕ್ಸ್ಪ್ರೆಸ್ಸು ನಿಮಗೆ ನೋಡೋಕ್ಕೆ ಸಿಗುತ್ತೆ. ಸೇಲಂ ಯಶವಂತಪುರ ಎಕ್ಸ್ಪ್ರೆಸ್. KSR ಬೆಂಗಳೂರು ಹಾಸನ್ ಡೆಮು ಎಕ್ಸ್ಪ್ರೆಸ್ ಬಂದೈತ್ರಿ. ಈಗ ಈ ಟ್ರೈನಿನ 3ನೇ ಆಲ್ಟು ಚಿಕ್ಕಬಾಣಾವರ ಜಂಕ್ಷನ್ಗೆ. ಸ್ಟೇಷನ್ ಕೋಡ್ ಬಂದ್ಬಿಟ್ಟು BAW. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಗಿತ್ತು 10:18ಕ್ಕೆ, ಆದರೆ ನಮ್ಮ ಟ್ರೈನ್ ಬಂದೈತ್ರಿ ಇಲ್ಲಿ 10:41, ಅಂದರೆ 22 ನಿಮಿಷ ಡಿಲೇ ಅಂತ ಬಂದಿದ್ದೀವಿ. 2 ನಿಮಿಷ ಆಲ್ಟ್ ಇದೆ. ಚಿಕ್ಕಬಾಣಾವರ ಅನ್ನೋ ಜಂಕ್ಷನ್ ಯಾಕಂದ್ರೆ ಅಂದರೆ ಇಲ್ಲಿ ಹುಬ್ಳಿ ಬೆಂಗಳೂರು ಮೇನ್ ಲೈನಲ್ಲಿ ಒಂದು ಲೈನು ಡಿವೈಡ್ ಆಗಿದೆ, ಅಂದರೆ ಹಾಸನ್ಗೆ ಒಂದು ಲೈನು ಇದೆ. ಈಗ ನಾವು ಆ ಲೈನ್ ತೊಗೊತೀವಿ, ಅದಕ್ಕೆ ನಾವು ಜಂಕ್ಷನ್ ಅಂತ ಕರೀತಾರೆ. ಅದು ಇನ್ನೊಂದು ಏನು ಅಂದರೆ ಆ ಲೈನ್ ಇಲ್ಲಿಂದ ಸಪ್ರೇಟ್ ಆಗಿಲ್ಲ, ಸೋಲ್ದೇವನಹಳ್ಳಿ ಅಂತ ಬರುತ್ತೆ, ಸೋಲ್ದೇವನಹಳ್ಳಿಯಿಂದ ಸಪ್ರೇಟ್ ಆಗುತ್ತೆ. ಇಲ್ಲಿಂದ 2 ಕಿಲೋಮೀಟ್ರ್ ಆಗುತ್ತೆ, ಅಲ್ಲಿಂದ ಲೈನ್ ಸಪ್ರೇಟ್ ಆಗುತ್ತೆ. ಆ್ಯಕ್ಚುಲಿ ಹೇಳ್ಬೇಕು ಅಂದರೆ ನಾನು ಇಲ್ಲಿಂದನೇ ಬೋರ್ಡ್ ಮಾಡಬೇಕು ಅಂದ್ಕೊಂಡಿದ್ದೆ, ಆದರೆ ಇಲ್ಲಿಂದ ಬೇಡ 8 ಜರ್ನಿ ಮಾಡೋಣ ಅಂತ KSR ಬೆಂಗಳೂರಿಗೆ ಹೋಗಿ ಅಲ್ಲಿಂದ ಬೋರ್ಡ್ ಮಾಡ್ಕೊಂಡು ಬಂದಿದ್ದೀನಿ. ನೋಡು ಇಲ್ಲಿಂದ ಆಲ್ಮೋಸ್ಟ್ ಈ ಟ್ರೈನಿಗೆ ಆಲ್ಮೋಸ್ಟ್ ಪ್ಯಾಸೆಂಜರ್ಸ್ ತುಂಬ ಬೋರ್ಡ್ ಮಾಡ್ತಾರೆ, ಯಾಕಂದರೆ ಡೇ 10 ಗಂಟೆ ಮೇಲೆ ಈ ಟ್ರೈನ್ ಇರೋದು. ಇನ್ನೊಂದು ಬೇಕು ಅಂದರೆ ಬೆಂಗಳೂರಿಂದ ಹಾಸನ್ಗೆ ನೀವು ಮಧ್ಯಾಹ್ನ 12 ಕಾಲ್ ಬಂದಿದೆ, ಅದು ಯಶವಂತಪುರ ಮೈಸೂರು ಎಕ್ಸ್ಪ್ರೆಸ್ ಹೋಗಿ ಹಾಸನ್ ಮೇಲೆ ಹೋಗುತ್ತೆ. ನೀವೇನು ಈ ಟ್ರೈನ್ ನೋಡ್ತಾ ಇದ್ದೀರಲ್ಲ, ಈ ಟ್ರೈನ್ ಬಂದ್ಬಿಟ್ಟು ಅಹಮದಾಬಾದ್ ಯಶವಂತಪುರ ಚೆನ್ನೈ ಸೆಂಟ್ರಲ್ ವೀಕ್ಲಿ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ಸು. MT ರೇಕ್ನ ತೊಗೊಂಬಂದು ಇಲ್ಲಿ ಹಾಕಿದ್ದಾರೆ, ಇದೇ ಯಶವಂತಪುರಲ್ಲಿ ಚಿಕ್ಕಬಾಣಾವರದಲ್ಲಿ. ಇವಾಗ ನಮ್ಮ ಟ್ರೈನ್ ಬಂದೈತ್ರಿ ಈಗ ಸೋಲ್ದೇವನಹಳ್ಳಿಗೆ. ಸ್ಟೇಷನ್ ಕೋಡ್ ಬಂದು SDVL. ಇಲ್ಲಿಂದ 1 ನಿಮಿಷ ಹೊಲ್ಟ್ ಕೊಟ್ಟಿದ್ದ ನಿಮಗೆ. ನಮಗೆ ಇಲ್ಲಿ ಬೆಂಗಳೂರು ಹುಬ್ಳಿ ಮೈನ್ ಲೈನೇ ನಾವು ಬಿಟ್ಟು ಈಗ ನಾವು ಹೋಗ್ತೀವಿ ಹಾಸನ್ ಲೈನ್. ಇಲ್ಲಿಂದ ನಮಗೆ ಹಾಸನ್ ಲೈನ್ ಡಿವೈಡ್ ಆಗುತ್ತೆ ನಮಗೆ.
ನೋಡುವ ಹಿಂಗಿದೆ ನೋಡಿ ಸೋಲ್ದೇವ್ನಹಳ್ಳಿ ರೈಲ್ವೆ ಸ್ಟೇಷನ್ನು. ಇಲ್ಲಿಂದ ಚಿಕ್ಕಬಳ್ಳಾಪುರದಿಂದ ಒಂದು 2 ಕಿಲೋಮೀಟ್ರ್ ಅಷ್ಟೇ ಇರೋದು. ನಿಮಗೆ ಆಲ್ಮೋಸ್ಟ್ ನಿಮ್ಗೆ ನೋಡ್ಬೋದು ಇಲ್ಲಿ ಯಾರ್ಯಾರು ರೈಲ್ ಪ್ಲಾನಿಂಗ್ ಮಾಡ್ತಾರೆ ಈ ರೂಟಲ್ಲಿ ಆಲ್ಮೋಸ್ಟ್ ಸೋಲ್ದೇವ್ನಹಳ್ಳಿಗೆ ಬರ್ತಾರೆ. ಯಾಕಂದರೆ ಈ ರೂಟಲ್ಲಿ ಹೆಂಗೆ ಅಂದರೆ ಈ ಸ್ಟೇಷನಿಂದ ಹೆವಿ ಖರಾಬಾಗಿ ಸ್ಕಿಪ್ಗಳು ಮಾಡ್ತವೆ ಟ್ರೈನ್ಸು. ಅದಕ್ಕೆ ಎಷ್ಟೊಂದು ಜನ ಇಲ್ಲಿ ಬಂದು ರೈಲ್ ಪ್ಲಾನಿಂಗ್ ಮಾಡ್ತಾರೆ. ನೋಡಿ ಆರಾನೈತೆ, ಬನ್ನಿ ಹೋಗುವ. ಇಪ್ಪತ್ತೇಳು ಕಿಲೋಮೀಟರ್ ಕವರ್ ಆದಮೇಲೆ ನಾವು ಬಂದಿದ್ದೀವಿ ಟ್ರೈನಿನ 5ನೇ ಆಲ್ಟೋ ನೆಲಮಂಗಲ. ಸ್ಟೇಷನ್ ಕೊಡ್ಬಿಟ್ಟು NMGA. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇತ್ತು 10:35ಕ್ಕೆ, ಆದರೆ ನಮ್ಮ ಟ್ರೈನ್ ಬಂದೈತ್ರಿ ಇಲ್ಲಿ 11 ಗಂಟೆ, ಅಂದರೆ 25 ನಿಮಿಷ ಡಿಲೇಯಿಂದ ಬಂದಿದ್ದೀವಿ. 2 ನಿಮಿಷ ಹಾಲ್ಟ್ ಇದೆ. ನೆಲಮಂಗಲ ಬರ್ತಾರೆ, ಇದು ಬೆಂಗಳೂರು ಔಟ್ಸ್ಕರ್ಟ್ಸ್ ಹತ್ರ. ನೀವು ಇಲ್ಲಿಂದನೂ ನೀವು ಬೋರ್ಡ್ ಮಾಡ್ಬೋದು. ನೀವೇನಾರ ದಾಸನಪುರ, ಮಾಕ್ಲಿ ಮತ್ತು ಮಾದ್ನಾಕ್ನಲ್ಲಿ ಜಾಲಹಳ್ಳಿ ಕ್ರಾಸಿಂದ ಬೋರ್ಡ್ ಮಾಡ್ತೀರಾ ಅಂದರೆ ಚಿಕ್ಕಬಳ್ಳಾಪುರ ಬೆಸ್ಟು. ನೀವೇನಾದ್ರು ದಾಸನಪುರ, ಮಾದ್ನಾಕ್ನಲ್ಲಿ, ಕ್ಯಾಮಗೊಂಡ್ಲು ಏನಾದ್ರು ಈ ಟ್ರೈನ್ ಬೋರ್ಡ್ ಮಾಡಬೇಕು ಅಂದರೆ ಈ ನೆಲಮಂಗಲ ಬೆಸ್ಟು. ನೀವು ಆರಾಮಾಗಿ ಬಂದು ಬೋರ್ಡ್ ಮಾಡ್ಬೋದು. ರೈಲ್ವೆ ಗೊಲ್ಲಲ್ಲಿಯೂ ಅಷ್ಟೇ, ರೈಲ್ವೆ ಗೊಲ್ಲಲ್ಲಿಗೆ ಹೋಗಲ್ಲ ಗಾಡಿ, ನೆಲಮಂಗಲ ಬರುತ್ತೆ. ನೀವು ನೆಲಮಂಗಲ ಬಂದು ಬೋರ್ಡ್ ಮಾಡ್ಬೋದು. ಇಲ್ಲಿ ಸ್ವಲ್ಪ ಶೆಲ್ಟರ್ಸ್ ಇದೆ, ಅದರಿಂದ ಸ್ವಲ್ಪ ಈಸಿ ಜನಗಳಿಗೆ. ಶೆಲ್ಟರ್ ದೊಡ್ಡದವ್ರದ್ದು ಇದೆ ಶೆಲ್ಟರ್ಸು, ಪರವಾಗಿಲ್ಲ, ಬಿಸಿಲು ಹೊಡಿಯಲ್ಲ ಅಷ್ಟೇ. ಏಳು ಕಿಲೋಮೀಟರ್ ಕವರ್ ಆದಮೇಲೆ ನಾವು ಬಂದಿದ್ದೀವಿ ಟ್ರೈನಿನ 6ನೇ ಆಟೋ ಸೋಲೂರಿಗೆ. ಸ್ಟೇಷನ್ ಕೊಟ್ಟು ಬಂದುಬಿಟ್ಟು SOLR. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇತ್ತು 10:49ಕ್ಕೆ, ಆದರೆ ನಮ್ಮ ಟ್ರೈನ್ ಬಂದೈತ್ರಿ ಇಲ್ಲಿ 11:15, ಅಂದರೆ 28 ನಿಮಿಷ ಡಿಲೇಯಿಂದ ಬಂದಿದ್ದೀವಿ. 2 ನಿಮಿಷ ಹಾಲ್ಟ್ ಇದೆ, 2 ನಿಮಿಷ ಅಲ್ಲ ಸಾರಿ 1 ನಿಮಿಷ ಹಾಲ್ಟ್ ಇದೆ. ಏನಕ್ಕೆ
ಮತ್ತು ನಿಮಗೆ ಟ್ರೈನಲ್ಲಿ ನಿಮಗೆ ತಿನ್ನೋಕ್ಕೆ ಕುಡಿಯೋಕ್ಕೆ ಒಂಚೂರು ಕಮ್ಮಿ ಆಗಲ್ಲ ಅವರು, ಯಾಕೆಂದರೆ ಈಗ ನೋಡ್ತಾನೆ ಇದ್ದೀನಿ ಸೋಲ್ದವ್ನಲ್ಲಿ ಅದೇ ಚಿಕ್ಕಬಳ್ಳಾಪುರ ಬಿಟ್ಟ ಮೇಲೆ ಇಡ್ಲಿ ಬರ್ತಾಯಿದೆ, ಮತ್ತು ಮದ್ದೂರು ಬರ್ತಾಯಿದೆ, ಮತ್ತು ಬೇಲ್ಪುರಿ ಬೆಳೆಸ್ತಾ ಬೇಲ್ಪುರಿ ಮತ್ತು ಕಲ್ಲಂಗಡಿಯನ್ನು ಫ್ರೂಟ್ಸ್ ಅಂತ ನಿಮಗೆ ಬಂದೇ ಬರುತ್ತೆ ನೋಡಿ. ಮದ್ದೂರು ಅಂತ ಬರ್ತಾಯಿದೆ. ಮದ್ದೂರು ನಿಮ್ಗೆ ಆಲ್ಮೋಸ್ಟ್ ಎಲ್ಲ ರೂಟಲ್ಲಿ ಸಿಗ್ತಾಯಿದೆ. ನಿಮಗೆ ನಿಜವಾದ ಮದ್ದೂರು ತಿನ್ನಬೇಕು ಅಂದರೆ ಮದ್ದೂರು ಸೈಡ್ ಅಂದರೆ ಬೆಂಗಳೂರು ಮೈಸೂರು ರೂಟಲ್ಲಿ ಹೋಗಿ ಒಂದು ಮಸ್ತಾಗಿ ಸಿಗುತ್ತೆ. ಮದ್ದೂರು ಕಲ್ಲಂಗಡಿ ಅಂತ ಆರಾಮಾಗಿ ಮಾಡ್ಬೋದು ನೀವು. 72 ಕಿಲೋಮೀಟರ್ ಕವರ್ ಆದಮೇಲೆ ನಾವು ಬಂದಿದ್ದೀವಿ ಟ್ರೈನಿನ 8ನೇ ಹಾಲ್ಟು ಕುಣಿಗಲ್ಗೆ. ಸ್ಟೇಷನ್ ಕೋಡ್ ಬಂದುಬಿಟ್ಟು KIGL. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇತ್ತು 11:14, ಆದರೆ ನಮ್ಮ ಟ್ರೈನ್ ಬಂದೈತ್ರಿ ಇಲ್ಲಿ 11:52, ಅಂದರೆ 41 ನಿಮಿಷ ಡಿಲೇಯಿಂದ ಬಂದಿದ್ದೀವಿ. 2 ನಿಮಿಷ ಹಾಲ್ಟ್ ಇದೆ. ಮತ್ತು ಕುಣಿಗಲ್ ಬರುತ್ತೆ ತುಮಕೂರು ಡಿಸ್ಟ್ರಿಕ್ಟಲ್ಲಿ.
KSR ಬೆಂಗಳೂರು ಹಾಸನ್ ಡೆಮು ಎಕ್ಸ್ಪ್ರೆಸ್ ಬಂದೈತ್ರಿ. ಈಗ ಈ ಟ್ರೈನಿನ 9ನೇ ಆಲ್ಟು ಯಡಿಯೂರು ಕೆ ಸ್ಟೇಷನ್ ಕೂಡ ಬಂದ್ಬಿಟ್ಟು ಡಬಲ್ ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇತ್ತು 11:29 ಆದರೆ ನಮ್ಮ ಟ್ರೈನ್ ಬಂದೈತ್ರಿ ಇಲ್ಲಿ 12:07 ಅಂದರೆ 38 ನಿಮಿಷ ಡಿಲೇಯಿಂದ ಬಂದಿದ್ದೇವೆ. 2 ನಿಮಿಷ ಹಾಲ್ಟ್ ಇದೆ. ಮತ್ತು ಯಡಿಯೂರು ಬರುತ್ತೆ ಕುಣಿಗಲ್ ತಾಲೂಕು ತುಮಕೂರು ಡಿಸ್ಟ್ರಿಕ್ಟಲ್ಲಿ. ಮತ್ತು ನೀವೇನೋ ಯಡಿಯೂರಿಗೆ ಏನಕ್ಕೆ ಬರಬೇಕು ಅಂದರೆ ಇಲ್ಲಿ ಸಿದ್ಧಲಿಂಗೇಶ್ವರ ಸ್ವಾಮಿ ಟೆಂಪಲ್ ಇದೆ. ವಾಕಬಲ್ ಡಿಸ್ಟೆನ್ಸ್ ಒಂದು 850 ಮೀಟ್ರ್ ಏನೋ ಆಗುತ್ತೆ ನಿಮಗೆ. ನೀವು ಆರಾಮಾಗಿ ರೈಲ್ವೆ ಸ್ಟೇಷನಿಂದ ವಾಕಬಲ್ ಡಿಸ್ಟೆನ್ಸಲ್ಲಿ ಟೆಂಪಲ್ಗೆ ರೀಚ್ ಆಗ್ಬೋದು. ನೀವೇನು ಈ ಟ್ರೈನ್ ನೋಡ್ತಾ ಇದ್ರಲ್ಲ, ಈ ಟ್ರೈನ್ ಬಂದ್ಬಿಟ್ಟು ಮೈಸೂರು ಯಶವಂತಪುರ ಎಕ್ಸ್ಪ್ರೆಸ್ ವಯಾ ಹಾಸನ್ ಅಂದರೆ ಒಳ್ಳೆ ನರಸೀಪುರ ಕೆ ಆರ್ ನಗರ ಒಳ್ಳೆ ನರಸೀಪುರ ಹಾಸನ ಚನ್ನರಾಯಪಟ್ಟಣ ಕುಣಿಗಲ್ ಮೇಲೆ ಯಶವಂತಪುರ ಜಂಕ್ಷನ್ ರೀಚ್ ಆಗುತ್ತೆ. ಒನ್ ಆಫ್ ದ ಲಾಂಗೆಸ್ಟ್ ಟೈಮ್ ತೊಗೊಳುತ್ತೆ ಮೈಸೂರಿಂದ ಬೆಂಗಳೂರಿಗೆ ಬರೋಕ್ಕೆ. ಈ ಟ್ರೈನಲ್ಲಿ ಒಂದು ಸತಿ ಜರ್ನಿ ಮಾಡೋಣ. ಇವಾಗ 103 ಕಿಲೋಮೀಟರ್ ಕವರ್ ಆದಮೇಲೆ ನಾವು ಬಂದಿದ್ದೀವಿ ಟ್ರೈನಿನ 10ನೇ ಆಲ್ಟು ಬಿ ಜಿ ನಗರ್ಗೆ, ಅಂದರೆ ಗಂಗಾಧರ ನಗರಗೆ. ಸ್ಟೇಷನ್ ಕೋಡ್ ಬಂದ್ಬಿಟ್ಟು BGN. ಆ್ಯಕ್ಚುಲಿ ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇತ್ತಿದ್ದು 11:44 ಆದರೆ ನಮ್ಮ ಟ್ರೈನ್ ಬಂದೈತ್ರಿ ಇಲ್ಲಿ 12:16 ಅಂದರೆ 36 ನಿಮಿಷ ಡಿಲೇಯಿಂದ ಬಂದಿದ್ದೀವಿ. 2 ನಿಮಿಷ ಹಾಲ್ಟ್ ಇದೆ ನೋಡು. ಮತ್ತು ಬಾಲಗಂಗಾಧರ ನಗರ ಬರುತ್ತೆ ಅಂದರೆ BG ನಗರ್ ಬರುತ್ತೆ, ನಾಗಮಂಗಲ ತಾಲೂಕು ಮಂಡ್ಯ ಡಿಸ್ಟ್ರಿಕ್ಟಲ್ಲಿ. ಇಲ್ಲೂ ಆಲ್ಮೋಸ್ಟ್ ಎಲ್ಲ ಪ್ಯಾಸೆಂಜರ್ ಡಿಬೋರ್ಡ್ ಮಾಡಿದ್ದಾರೆ. ನೋಡುವ ಇನ್ನೂ ಎಷ್ಟು ನಿಮಿಷ ಇದು ಮಾಡ್ಬೋದು, ನಿಲ್ಲಿಸ್ಬೋದು ಅಂತ. 4 ನಿಮಿಷ ಆಯ್ತು ಅಲ್ಲೇ, ನೋಡುವ ಹಂಗೆ ಅಂತ. ಬೆಂಗಳೂರು ಹಾಸನ್ ಡೆಮು ಎಕ್ಸ್ಪ್ರೆಸ್ ಬಂದೈತ್ರಿ. ಈಗ ಈ ಟ್ರೈನಿನ 11ನೇ ಆಲ್ಟು
ಹಿರಿ ಸೇವೆಗೆ ಸ್ಟೇಷನ್ ಕೋಡ್ ಬಂದ್ಬಿಟ್ಟು HISC. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇತ್ತು 12 ಗಂಟೆಗೆ. ಆದರೆ ನಮ್ಮ ಟ್ರೈನ್ ಬಂದೈತ್ರಿ 12:40. ಅಂದರೆ 40 ನಿಮಿಷ ಡಿಲೇಯಿಂದ ಬಂದಿದ್ದೀವಿ. ಒಂದೇ ಒಂದು ನಿಮಿಷ ಹಾಲ್ಟ್ ಇದೆ. ಮತ್ತು ಎದುರುಗಡೆ ಯಾವ ಟ್ರೈನ್ ಇದೆ ನೀವು ಟ್ರೈನನ್ನು ನೋಡ್ಬೋದು. ನಮ್ಮದು ಡೆಮೋ ಟ್ರೈನು. ಈ ಕಡೆ ಟ್ರೈನ್ ನೋಡಿ ಹಮ್ಸಫರ್ ಲಿವರಿ, ಅಂದರೆ ನಮ್ಮ KSR ಬೆಂಗಳೂರು ದಾನಾಪುರ್ ಕ್ಲೋನ್ ಹಮ್ಸಫರ್ ಎಕ್ಸ್ಪ್ರೆಸ್ ಈಗ ಸದ್ಯಕ್ಕೆ ಕ್ಯಾನ್ಸಲ್ ಆಗಿದೆ. ಆ ರೇಕ್ನ ತೊಗೊಂಬಂದು ಹಿರಿ ಸೇವೆಯಲ್ಲಿ ಹಾಕಿದ್ದಾರೆ. ಇಲ್ಲಿ ನೋಡಿ KSR ಬೆಂಗಳೂರು ದಾನಾಪುರ್ ಹಮ್ಸಫರ್ ಎಕ್ಸ್ಪ್ರೆಸ್ 06509 ಸ್ಪೆಷಲ್ ಗಾಡಿ ಅನಿಸುತ್ತೆ. ಇನ್ನು ರೇಕ್ ತೊಗೊಂಬಂದು ಇಲ್ಲಿ ಹಾಕಿದ್ದಾರೆ ನಿಮ್ಗೆ. ಆಲ್ಮೋಸ್ಟ್ ನೀವು ಇದು ಪ್ರಯಾಗರಾಜ್ಗೂ ಕೊಟ್ಟಿರ್ಬೋದು ಅನಿಸುತ್ತೆ ನಂಗೆ ಗೊತ್ತಿರೋ ಪ್ರಕಾರ. ಪ್ರಯಾಗರಾಜ್ ಚಾಕಿ ಜಂಕ್ಷನ್, ಯಾಕಂದರೆ ಕುಂಭಮೇಳ ನಡೀತಾ ಇರೋದ್ರಿಂದ ಹಮ್ಸಫರ್ ಎಕ್ಸ್ಪ್ರೆಸ್ ಆಗಿ ಬಿಟ್ಟಿರ್ಬೋದು. ಮತ್ತು ಹೇಳೋದು ಮರ್ತಿದ್ದೆ, ಇದು ನಮ್ಮ ಹಿರಿ ಸೇವೆ ಬರುತ್ತೆ ಚನ್ನರಾಯಪಟ್ಟಣ ತಾಲೂಕಲ್ಲಿ, ಅಂದರೆ ಚನ್ನರಾಯಪಟ್ಟಣ ಡಿಸ್ಟ್ರಿಕ್ಟಲ್ಲಿ ಬರುತ್ತೆ ನಮ್ಮ ಹಿರಿ ಸೇವೆ. ತೆಂಗಿನ ಮರ ಇಲ್ಲಿ ಜಾಸ್ತಿ ಬೆಳೆದಿದ್ದಾರೆ ರೋಡಲ್ಲಿ. ನೀವು ಎಲ್ಲೇ ನೋಡಿದ್ರೆ ಜಾಸ್ತಿ ತೆಂಗಿನ ಮರನೇ ಕಾಣಿಸುತ್ತೆ. ಇವಾಗ ನಮ್ಮ ಟ್ರೈನ್ ಬಂದೈತ್ರಿ ಈಗ ಶ್ರವಣ ಬೆಳಗೊಳಗೆ. ಸ್ಟೇಷನ್ ಕೋಡ್ ಬಂದ್ಬಿಟ್ಟು SPGA. ಇದು ಆ್ಯಕ್ಚುಲಿ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇದ್ದಿದ್ದು 12:14ಕ್ಕೆ, ಆದರೆ ನಮ್ಮ ಟ್ರೈನ್ ಬಂದೈತ್ರಿ ಇಲ್ಲಿ 12:55. ಅಂದರೆ 42 ನಿಮಿಷ 45 ನಿಮಿಷ ಏನೋ ಡಿಲೇಯಿಂದ ಬಂದಿದ್ದೀವಿ. 2 ನಿಮಿಷ ಹಾಲ್ಟ್ ಇದೆ ನಿಮಗೆ ಶ್ರವಣ ಬೆಳಗೊಳದಲ್ಲಿ. ನೀವೇನಾರು ಗೊಮ್ಮಟೇಶ್ವರ ಸ್ಟ್ಯಾಚ್ಯೂಗೆ ಹೋಗಬೇಕು ಅಂದರೆ ಇಲ್ಲಿಂದ 3 ಕಿಲೋಮೀಟ್ರ್ ಆಗುತ್ತೆ ರೈಲ್ವೆ ಸ್ಟೇಷನಿಂದ ಟೆಂಪಲ್ಗೆ, ಗೊಮ್ಮಟೇಶ್ವರ ಟೆಂಪಲ್ಗೆ. ಆಲ್ಮೋಸ್ಟ್ ಇಲ್ಲ ಪ್ಯಾಸೆಂಜರ್ ಡಿವೈಡ್ ಮಾಡ್ಕೊತವ್ರೆ. ಯಾಕಂದರೆ ಟೆಂಪಲ್ ಇರೋದ್ರಿಂದ ಟೆಂಪಲ್ ವಿಸಿಟ್ಗೆ ಅಂತ ಬರ್ತಾ ಇರ್ತಾರೆ ಈ ಟ್ರೈನಲ್ಲಿ. ಹಾಸನ್ ಡೆಮೋ ಎಕ್ಸ್ಪ್ರೆಸ್ ಬಂದೈತ್ರಿ ಈಗ ಚನ್ನರಾಯಪಟ್ಟಣಗೆ. ಸ್ಟೇಷನ್ ಕೋಡ್ ಬಂದ್ಬಿಟ್ಟು CNPA. ಇಲ್ಲಿಗೆ ಆ್ಯಕ್ಚುಲಿ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇತ್ತಿದ್ದು 12:24, ಆದರೆ ಬಂದೈತ್ರಿ.
1:05 ಅಂದರೆ 42 ನಿಮಿಷ ಡಿಲೇಯಿಂದ ಬಂದಿದ್ದೀವಿ. 2 ನಿಮಿಷ ಹಾಲ್ಟ್ ಇದೆ. ಮ್ಯಾಂಗ್ಳೂರ್ ಯಶವಂತಪುರ ಗೊಮ್ಮಟೇಶ್ವರ ಎಕ್ಸ್ಪ್ರೆಸ್. ನಮ್ಮ ಹಾಸನ್ ಡೆಮೋ ಎಕ್ಸ್ಪ್ರೆಸ್ ಬಂದೈತ್ರಿ. ಈಗ ಸೆಕೆಂಡ್ ಲಾಸ್ಟ್ ಸ್ಟಾಪ್ ಶಾಂತಿಗ್ರಾಮಕ್ಕೆ. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇತ್ತದು 12:49ಕ್ಕೆ. ಆದರೆ ನಮ್ಮ ಟ್ರೈನ್ ಬಂದೈತ್ರಿ ಇಲ್ಲಿ 1:33 ಅಂದರೆ 33 ನಿಮಿಷ ಡಿಲೇಯಿಂದ ಬಂದಿದ್ದೀವಿ. ಅಂದರೆ ಅರ್ಧ ಗಂಟೆ ಡಿಲೇಯಿಂದ ಬಂದಿದ್ದೀವಿ. 1 ನಿಮಿಷ ಹಾಲ್ಟ್ ಇದೆ. ಇಲ್ಲಿಂದ ನಮ್ಮ ಹಾಸನ್ಗೆ ಅಮ್ಮಮ್ಮ ಅಂದ್ರೆ ಒಂದು 10 ಕಿಲೋಮೀಟ್ರ್ ಇದೆ. 10 ಕಿಲೋಮೀಟ್ರಿಗೆ ಇಲ್ಲಿ ತುಂಬ ಹೆವಿ ಅಂದರೆ ಹೆವಿ ಸ್ಲ್ಯಾಂಗ್ ಕೊಟ್ಟಿದ್ದಾನೆ. ಎಷ್ಟು 1 ಅವರ್ ಏನೋ ಸ್ಲ್ಯಾಂಗ್ ಕೊಟ್ಟಿದ್ದಾನೆ ಇಲ್ಲಿಂದ. ಅಂದರೆ ಆನ್ ಟೈಮಲ್ಲಿ ಹೋಗ್ಬೋದು ಅನಿಸುತ್ತೆ. ಮತ್ತು ಇವಾಗ ಒಂದು ಕ್ರಾಸಿಂಗ್ ನೋಡಿದ್ರಲ್ಲ, ಆ ಕ್ರಾಸಿಂಗ್ ಬಂದ್ಬಿಟ್ಟು ಮಂಗಳೂರು ಬೆಂಗಳೂರು ಗೊಮ್ಮಟೇಶ್ವರ ಎಕ್ಸ್ಪ್ರೆಸ್ಸು. ಅದು ಟೈಮಿಂಗ್ಸ್ ಚೇಂಜ್ ಆಗಿದೆ. ಮುಂಚೆ ಅದು 11 ಗಂಟೆಗೆ ಬಿಡ್ತಿದ್ದ ಮಂಗಳೂರನ್ನ. ಇವಾಗ 7 ಗಂಟೆಗೆ ಮಂಗಳೂರನ್ನ ಬಿಟ್ಟು ಈಗ 4 ಗಂಟೆ ಒಳಗಡೆ ಬೆಂಗಳೂರಿಗೆ ರೀಚ್ ಆಗ್ಸುತ್ತೆ ಗಾಡಿ. ನೋಡಿ ಶಾಂತಿಗ್ರಾಮ ರೈಲ್ವೆ ಸ್ಟೇಷನ್ ಯಾವ ಥರ ಇದೆ. ಒಂದೇ ಒಂದು ಪ್ಲಾಟ್ಫಾರ್ಮ್, ಈ ಸೈಡ್ ಈ ಕಡೆ ಒಂದಿದೆ ಮತ್ತು ಆ ಸೈಡ್ ಪ್ಲಾಟ್ಫಾರ್ಮ್ ಎಲ್ಲ, ಈ ಸೈಡ್ ಪ್ಲಾಟ್ಫಾರ್ಮ್ ಮಾತ್ರ. ನೀವೇನು ರೈಟ್ ಸೈಡ್ ಲೈನ್ ನೋಡ್ತಾ ಇದ್ರಲ್ಲ, ಆ ಲೈನ್ ಬಂದ್ಬಿಟ್ಟು ಅರಸೀಕೆರೆ ಸೈಡಿಂದ ಬರ್ತದೆ. ಅದಕ್ಕೆ ನಮ್ಮ ಹಾಸನ ಜಂಕ್ಷನ್ ಅಂತ ಕರೀತಾರೆ. ಒಂದು ಲೈನ್ ಅರಸೀಕೆರೆಯಿಂದ ಬರುತ್ತೆ, ಇನ್ನೊಂದು ನಾವು ಬಂದು ಯಶವಂತಪುರ, ಇನ್ನೊಂದು ಬಂದ್ಬಿಟ್ಟು ನಮ್ಮ ಗೊಮ್ಮಟೇಶ್ವರ ಎಕ್ಸ್ಪ್ರೆಸ್ ಬಂತಲ್ಲ ಸಕಲೇಶ್ಪುರ ರೋಟು, ಇನ್ನೊಂದು ಬಂದ್ಬಿಟ್ಟು ಒಳ್ಳೆ ನರಸೀಪುರ ನಗರ ಮೇಲೆ ಮೈಸೂರು ಬಂದು ಹೋಗಿದೆ. ಅದಕ್ಕೆ ಮೇನ್ ಜಂಕ್ಷನ್ ಅಂತ ಕರೀತಾರೆ ಹಾಸನ.
ಟ್ರೈನಲ್ಲಿ ನಮ್ಮ KSR ಬೆಂಗಳೂರು ಹಾಸನ್ ಡೆಮೋ ಎಕ್ಸ್ಪ್ರೆಸ್ ಬಂದೈತ್ರಿ. ಈಗ ಹಾಸನ್ ಜಂಕ್ಷನ್ಗೆ ಸ್ಟೇಷನ್ ಕೊಟ್ಟು ಬಂದ್ಬಿಟ್ಟು ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇದ್ದಿದ್ದು 1:55ಕ್ಕೆ. ಆದರೆ ನಮ್ಮ ಟ್ರೈನ್ ಬಂದೈತ್ರಿ ಇಲ್ಲಿ 1:50 ಅಂದರೆ 5 ನಿಮಿಷ ಬಿಫೋರಲ್ಲಿ ಬಂದಿದೆ. ಇದರಲ್ಲೇ ಗೊತ್ತಾಗುತ್ತೆ ಟ್ರೈನ್ ಎಷ್ಟು ಪಂಕ್ಚುಯಲ್ ಆಗಿದೆ ಅಂತ. ಮತ್ತು ಟ್ರೈನ್ ಜರ್ನಿ ಎಕ್ಸ್ಪೀರಿಯೆನ್ಸ್ ಬಗ್ಗೆ ಮಾತಾಡಬೇಕು ಅಂದರೆ ಆವ್ರೇಜ್ ಆಗಿತ್ತು, ಓಕೆ ಇತ್ತು. ಮತ್ತು ಈ ಟ್ರೈನಲ್ಲಿ ಕುಡಿಯೋಕ್ಕೆ ತಿನ್ನೋಕ್ಕೇನೋ ಬೇಕು ಅಂದರೆ ನಿಮಗೆ ಸೈಡ್ ಪ್ಯಾಂಟ್ರಿ ಥರ ನಿಮಗೂ ಸಿಗುತ್ತೆ. ಅಂದರೆ ಚುರುಮುರಿ, ಮದ್ದೂರೋಡ ಮತ್ತು ಸೌತೆಕಾಯಿ ಅಂಥವೆಲ್ಲ ಸಿಗುತ್ತೆ ನಿಮಗೆ. ಇಡ್ಲಿ ವಡೆನೂ ನಿಮಗೆ ಸಿಗುತ್ತೆ, ಕಾಫಿ ಟೀ ಅಂತೂ ಸಿಗುತ್ತೆ. ಮತ್ತು ಹೆಂಗನ್ಸ್ಟು ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಮತ್ತು ಪಕ್ಕದಲ್ಲಿರೋ ಯಾವ ಟ್ರೈನ್ ಅಂದರೆ ಹಾಸನ್ ಸೋಲಾಪುರ ಎಕ್ಸ್ಪ್ರೆಸ್. ಇದು 4 ಗಂಟೆ ಹೊರಡುತ್ತೆ. ಮತ್ತು ಈಗ ನಮ್ಮ ಮಧ್ಯವಲ್ಲ ಡೆಮೋ ಎಕ್ಸ್ಪ್ರೆಸ್ ಈಗ ವಾಪಸ್ ಹಾಸನಿಂದ ಮಧ್ಯಾಹ್ನ 2 ಗಂಟೆಗೆ ಬಿಟ್ಟು ಸಾಯಂಕಾಲ 6 ಗಂಟೆಗೆಲ್ಲ KSR ಬೆಂಗಳೂರು ಸಿಟಿ ಜಂಕ್ಷನಿಗೆ ರೀಚ್ ಆಗುತ್ತೆ ಗಾಡಿ. ಮತ್ತು ಹೆಂಗನ್ಸ್ಟು ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದೆ ಇದೇ ಥರ ಜರ್ನೀಸ್ ಮಾಡ್ತಾ ಇರ್ತೀನಿ. ಸಿಗೋಣ ನೆಕ್ಸ್ಟ್ ಜರ್ನಿ. ಎಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಲವ್ ಯು ಗೈಸ್. ಮತ್ತು ಇದು ಟ್ರೈನಿಂದು ಫೇರ್ ಬಗ್ಗೆ ಮಾತಾಡಬೇಕು ಅಂದರೆ ಬೆಂಗಳೂರಿಂದ ಹಾಸನವರೆಗೂ 40 ರೂಪಾಯಿ ಟಿಕೆಟು. ನೀವು ಬೆಂಗಳೂರಿಂದ ಹಾಸನಿಗೆ ಬರ್ತೀರಾ ಅಂದರೆ ಇದು ಫೇರ್